ಅದ್ರಲ್ಲ ಸರ್ ಡಿನ್ನರ್ ಪಾಲಿಟಿಕ್ಸ್ ನಿಂದ ಅನ್ನುವಂತ ಪ್ರಶ್ನೆಯನ್ನ ಸಚಿವ ರಾಜಣ್ಣ ಅವ್ರಿಗೆ ಮಾಡಿದಾಗ ಪತ್ರಕರ್ತರು ಅವರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಹಿರಂಗವಾಗಿ. ಡಿನ್ನರ್ ಪಾರ್ಟಿ ವಿಚಾರದಲ್ಲಿ ವಾಕ್ಸಮರ ಕಾಂಗ್ರೆಸ್ ಪಾಳ್ಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಯಾಕೆ ಬೇಜಾರಾಗಬೇಕು, ಅವರ ಆಸ್ತಿ ಏನಾದರೂ ಬರೆಸ್ಕೊಂಡಿದ್ದೀವಾ ಅಂತ ಸಚಿವ ರಾಜಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. SC ST ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ. ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಕುರ್ಚಿ ವಿಚಾರ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕಾಗಿ ಮೀಟಿಂಗ್ ಕರೆದ್ರೆ ನೀವು ಮಾಡಬೇಡಿ ಅಂತಾರೆ. ಇವೆಲ್ಲ ಬಹಳಷ್ಟು ದಿನ ನಡೆಯುವುದಿಲ್ಲ ಅಂತ ಸಚಿವ ರಾಜಣ್ಣ ಅವರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಾಗಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಡಿನ್ನರ್ ಪಾರ್ಟಿ ಮುಂದೂಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಆಗಿಲ್ಲ. ಮುಂದೆ ಮೀಟಿಂಗ್ ಡೇಟ್ ತಿಳಿಸ್ತೀವಿ ಅಂತ ಸಚಿವ ರಾಜಣ್ಣ ಅವರು ಹೇಳ್ತಿದ್ದಾರೆ. ತುಮಕೂರಲ್ಲಿ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ ಏನಿಲ್ಲ. ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದಿರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನಮ್ಮ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರಿದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ಅದ್ರಲ್ಲ ಸರ್ ಡಿನ್ನರ್ ಪಾಲಿಟಿಕ್ಸ್ ನಿಂದ ಅನ್ನುವಂತ ಪ್ರಶ್ನೆಯನ್ನ ಸಚಿವ ರಾಜಣ್ಣ ಅವ್ರಿಗೆ ಮಾಡಿದಾಗ ಪತ್ರಕರ್ತರು ಅವರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಹಿರಂಗವಾಗಿ. ಡಿನ್ನರ್ ಪಾರ್ಟಿ ವಿಚಾರದಲ್ಲಿ ವಾಕ್ಸಮರ ಕಾಂಗ್ರೆಸ್ ಪಾಳ್ಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಯಾಕೆ ಬೇಜಾರಾಗಬೇಕು, ಅವರ ಆಸ್ತಿ ಏನಾದರೂ ಬರೆಸ್ಕೊಂಡಿದ್ದೀವಾ ಅಂತ ಸಚಿವ ರಾಜಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. SC ST ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ. ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಕುರ್ಚಿ ವಿಚಾರ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕಾಗಿ ಮೀಟಿಂಗ್ ಕರೆದ್ರೆ ನೀವು ಮಾಡಬೇಡಿ ಅಂತಾರೆ. ಇವೆಲ್ಲ ಬಹಳಷ್ಟು ದಿನ ನಡೆಯುವುದಿಲ್ಲ ಅಂತ ಸಚಿವ ರಾಜಣ್ಣ ಅವರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಾಗಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಡಿನ್ನರ್ ಪಾರ್ಟಿ ಮುಂದೂಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಆಗಿಲ್ಲ. ಮುಂದೆ ಮೀಟಿಂಗ್ ಡೇಟ್ ತಿಳಿಸ್ತೀವಿ ಅಂತ ಸಚಿವ ರಾಜಣ್ಣ ಅವರು ಹೇಳ್ತಿದ್ದಾರೆ. ತುಮಕೂರಲ್ಲಿ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನು ಅವ್ರ ಆಸ್ತಿನ ಬರ್ಸ್ಕೊಂಡವ್ರ ಯಾರನ ಏನಿಲ್ಲ. ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ ಅವ್ರು ಇರಲಿ ಇನ್ನೊಂದಿರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನಮ್ಮ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರಿದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ಅದ್ರಲ್ಲ ಸರ್ ಡಿನ್ನರ್ ಪಾಲಿಟಿಕ್ಸ್ ನಿಂದ ಅನ್ನುವಂತ ಪ್ರಶ್ನೆಯನ್ನ ಸಚಿವ ರಾಜಣ್ಣ ಅವ್ರಿಗೆ ಮಾಡಿದಾಗ ಪತ್ರಕರ್ತರು ಅವರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಹಿರಂಗವಾಗಿ. ಡಿನ್ನರ್ ಪಾರ್ಟಿ ವಿಚಾರದಲ್ಲಿ ವಾಕ್ಸಮರ ಕಾಂಗ್ರೆಸ್ ಪಾಳ್ಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಯಾಕೆ ಬೇಜಾರಾಗಬೇಕು, ಅವರ ಆಸ್ತಿ ಏನಾದರೂ ಬರೆಸ್ಕೊಂಡಿದ್ದೀವಾ ಅಂತ ಸಚಿವ ರಾಜಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. SC ST ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ. ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಕುರ್ಚಿ ವಿಚಾರ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕಾಗಿ ಮೀಟಿಂಗ್ ಕರೆದ್ರೆ
ನೀವು ಮಾಡಬೇಡಿ ಅಂತಾರೆ. ಇವೆಲ್ಲ ಬಹಳಷ್ಟು ದಿನ ನಡೆಯುವುದಿಲ್ಲ ಅಂತ ಸಚಿವ ರಾಜಣ್ಣ ಅವರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಾಗಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಡಿನ್ನರ್ ಪಾರ್ಟಿ ಮುಂದೂಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಆಗಿಲ್ಲ. ಮುಂದೆ ಮೀಟಿಂಗ್ ಡೇಟ್ ತಿಳಿಸ್ತೀವಿ ಅಂತ ಸಚಿವ ರಾಜಣ್ಣ ಅವರು ಹೇಳ್ತಿದ್ದಾರೆ. ತುಮಕೂರಲ್ಲಿ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನೋ ರಾಸಿನ ಬರ್ಸ್ಕೊಂಡವ್ರ ಯಾರನ. ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ನವ್ರು ಇರಲಿ ಇನ್ನೊಂದಿರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು. ಅದ್ರಲ್ಲ ಸರ್, ಡಿನ್ನರ್ ಪಾಲಿಟಿಕ್ಸ್ ನಿಂದ ಅನ್ನುವಂತಹ ಪ್ರಶ್ನೆಯನ್ನ ಸಚಿವ ರಾಜಣ್ಣ ಅವ್ರಿಗೆ ಮಾಡಿದಾಗ ಪತ್ರಕರ್ತರು ಅವರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಹಿರಂಗವಾಗಿ. ಡಿನ್ನರ್ ಪಾರ್ಟಿ ವಿಚಾರದಲ್ಲಿ ವಾಕ್ಸಮರ ಕಾಂಗ್ರೆಸ್ ಪಾಳ್ಯದಲ್ಲಿ. DCM DK ಶಿವಕುಮಾರ್ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ ನಡೆಸಿದ್ದಾರೆ. DK ಶಿವಕುಮಾರ್ಗೆ ಯಾಕೆ ಬೇಜಾರಾಗಬೇಕು, ಅವರ ಆಸ್ತಿ ಏನಾದರೂ ಬರೆಸ್ಕೊಂಡಿದ್ದೀವಾ ಅಂತ ಸಚಿವ ರಾಜಣ್ಣ ಅವರು ಪ್ರಶ್ನೆ ಮಾಡ್ತಿದ್ದಾರೆ. SC ST ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗ್ತಾ ಇಲ್ಲ. ಇಂತಹ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಕುರ್ಚಿ ವಿಚಾರ ಅಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕಾಗಿ ಮೀಟಿಂಗ್ ಕರೆದ್ರೆ ನೀವು ಮಾಡಬೇಡಿ ಅಂತಾರೆ. ಇವೆಲ್ಲ ಬಹಳಷ್ಟು ದಿನ ನಡೆಯುವುದಿಲ್ಲ ಅಂತ ಸಚಿವ ರಾಜಣ್ಣ ಅವರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಾಗಿದೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಡಿನ್ನರ್ ಪಾರ್ಟಿ ಮುಂದೂಡಿದ್ದೀವಿ ಅಷ್ಟೇ, ಕ್ಯಾನ್ಸಲ್ ಆಗಿಲ್ಲ. ಮುಂದೆ ಮೀಟಿಂಗ್ ಡೇಟ್ ತಿಳಿಸ್ತೀವಿ ಅಂತ ಸಚಿವ ರಾಜಣ್ಣ ಅವರು ಹೇಳ್ತಿದ್ದಾರೆ. ತುಮಕೂರಲ್ಲಿ ಸಚಿವ ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಬೇಕು ಏನು ಬೇಜಾರಾಗಕ್ಕೆ ಏನೋ ರಾಸಿನ ಬರ್ಸ್ಕೊಂಡವ್ರ ಯಾರನ. ಏನಿಲ್ಲ, ಸುಮ್ಮನೆ ನೋಡ್ರಿ, ಇದೆಲ್ಲ ಏನಂದ್ರೆ ಈಗ ಹೈಕಮಾಂಡ್ನವ್ರು ಇರಲಿ ಇನ್ನೊಂದಿರಲಿ, ಈಗ ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ, ಏನೋ ಸೀಟ್ ಸಿಕ್ಕೋದಿಲ್ಲ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು. ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರು ಇದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯದ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ ಇದು.